ನಾವು ನೈಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು. ನಾನು ಪ್ರಸಾದ್ ಅವರು ಒಂದು 25-26 ವರ್ಷದ ಸ್ನೇಹಿತರು. ಅವರು ಭಾಳ ಬದುಕೆಲ್ಲ ನೋಡಿದ್ದೀವಿ. ಇನ್ನೂ ಮುಂದಕ್ಕೆ ಚೆನ್ನಾಗಿ ಬಾಳಿ ಬದುಕಿ ಎಲ್ಲ ರೀತಿಯೂ ಮಾಡಿ ಇಲ್ಲಿ ಎಲ್ಲ ಥರನೂ ಬೆನಿಫಿಟ್ಸ್ ಕೊಡಲಿ ಜನಕ್ಕೆ, ಮುಂದಕ್ಕೆ ಅವರು ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಹೇಳಿ, ಇವತ್ತು ರಾಘವೇಂದ್ರ ಪ್ರಸಾದ್ ಅವ್ರದ್ದು 45ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅವರು ಮತ್ತು ಅವ್ರ ತಾಯಿ ಹಿಂದೆ ಈ ಭಾಗದಲ್ಲಿ ಗಂಗಮ್ಮ ಅಂತ ಹೇಳಿ ತುಂಬ ಸಮಾಜ ಸೇವೆ ಮಾಡಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸನ ಗಳಿಸಿ ಅವ್ರ ಮಗವರು ಆದ ರಾಘವೇಂದ್ರ ಪ್ರಸಾದ್ ಅವರು ಅದೇ ರೀತಿ ಎಲ್ಲ ಮಹಿಳೆಯರು ಇರ್ಬೋದು, ಹಿರಿಯರು ಇರ್ಬೋದು, ಯುವಕರ ಮಿತ್ರರು ಅವರ ಎಲ್ಲ ವಿಶ್ವಾಸನ ಗಳಿಸಿ ಅದೇ ರೀತಿ ಅವ್ರ ತಾಯಿ ರೀತಿಯೇ ಎಲ್ಲರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಭಗವಂತ ಎಲ್ಲ ರೀತಿ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತ, ಅವರ ಆಸೆಗಳು ಏನಿದೆಯೋ ಅದೆಲ್ಲ ಭಗವಂತ ಈಡೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಎಲ್ಲರೂ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಸರ್ ಹೇಳಿ, ಇವತ್ತು ಅದ್ದೂರಿಯಾಗಿ ಹುಟ್ಟುಹಬ್ಬನ ಆಚರಿಸ್ಕೊತಂದ್ರೆ ಏನು ಹೇಳ್ತೀರಿ? ಸರ್, ಪ್ರತಿ ವರ್ಷ ನಾನು ಯಾವುದೇ ರೀತಿ ನಾನು ಆಚರಿಸ್ಕೊಳ್ಳಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು, ನಮ್ಮ ಬ್ರದರ್ಸು, ನಮ್ಮ ಅಕ್ಕಪಕ್ಕದವರು, ನಮ್ಮ ಹಿತೈಷಿಗಳು ಎಲ್ಲ ಪ್ರತಿ ವರ್ಷ ಅವರೇ ಆಚರಣೆ ಮಾಡೋದು. ಇದು ನನ್ನ ಒಂದು 45ನೇ ಹುಟ್ಟುಹಬ್ಬ. ಇದು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ಕಾರ್ಯಕ್ರಮ ಬೆಳಿಗ್ಗೆ ಒಂದು ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ 1,000 ಜನ ಬಡ ಮಕ್ಕಳಿಗೆಲ್ಲ ಊಟದಲ್ಲಿ ವ್ಯವಸ್ಥೆ ಮಾಡಿ ಬಂದ್ವಿ. ಮತ್ತು ಈ ಒಂದು ನಮ್ಮ ಗುಂಡ್ರಾವ್ ಬಿಲ್ಡಿಂಗು, ನಮ್ಮ ಗುಲ್ಬರ್ಗ ಕಾಲೋನಿಯೆಲ್ಲ ಒಂದು 100-105 ಜನ ಮಹಿಳೆಯರಿಗೆ ಸೀರೆಯನ್ನು ಇದು ಮಾಡಿದ್ವಿ, ವಿತರಣೆ ಮಾಡಿದ್ವಿ. ಮತ್ತೆಲ್ಲ ಸ್ನೇಹಿತರೆಲ್ಲ ಸೇರಿ ಊಟದ್ದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ಮುಂದಿನ ವರ್ಷಗಳಲ್ಲಿ ಯಾವ ಥರ ಏನು ಮಾಡಬೇಕಂತ ಪ್ಲ್ಯಾನ್ ಇದೆ ಸರ್? ಸರ್, ನಮ್ಮದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು, ಅವ್ರದ್ದೇ ಎಲ್ಲ ಪ್ಲ್ಯಾನ್. ಅವ್ರಿಗೆ ನಿಮ್ಮ ಇದು ನನ್ನ ಕಡೆಯಿಂದ ಅವರೆಲ್ಲರಿಗೂ ಭಗವಂತ ಅವ್ರು ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಅವರು ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಈ ವರ್ಷ ಇನ್ನೇನೇನು ಯೋಜನೆಗಳನ್ನು ಹಾಕೊಂಡಿದ್ದೀವಿ? ನೆಕ್ಸ್ಟ್ ಯೋಜನೆಗಳು ಅಂತಂದರೆ ನೆಕ್ಸ್ಟ್ BBMPಗೆ ಒಂದು ಟ್ರೈ ಮಾಡಬೇಕು ಅಂತೇಳಿ ಎಲೆಕ್ಷನ್ಗೆ ಇದು ಮಾಡ್ತಾಯಿದ್ದೀವಿ. ಏನೋ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ರೆ ನೋಡೋಣ ಮುಂದೆ. ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಾ ಅಂತ ಹೇಳ್ತಾರೆ? ಹೌದು ಸರ್, ಖಂಡಿತ. ಪಕ್ಷ ಅಂತ ಯಾವುದು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನನಗೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಜನಗಳ ಅಭಿಪ್ರಾಯ ನನ್ನ ಮೇಲೆ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಪಕ್ಷದಲ್ಲಿ ನಾನು ನಿಂತ್ಕೋತೀನಿ ಸರ್. ನಿಮ್ಮ ಹಿತೈಷಿಗಳಿಗೆ ಅಥವಾ ಯಾವ ಥರ ಸಂದೇಶ ಏನಾದ್ರು? ನಮ್ಮ ಹಿತೈಷಿಗಳು ಅವರು ಯಾವತ್ತೂ ನನ್ನ ಹಿತೈಷಿಗಳೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಅವ್ರ ಮನೆಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ. ಸದಾ ನನ್ನ ಜೊತೆ ನನ್ನ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಇರಲಿ. ಕಾರ್ಪೊರೇಟ್ ನಿಂತರೆ ನೀವು ಯಾವ ರೀತಿಲಿ ನೀವು ಇದು ಯೋಜನೆಗಳೇನಿದೆ ಸರ್? ನನ್ನ ಯೋಜನೆಗಳು ಅಂತ ನಾನು ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ, ಆಕಾಂಕ್ಷೆ ಇದೆ ಸರ್.